ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಟೌನ್ಶಿಪ್ ವ್ಯಾಪ್ತಿಗೆ ಒಳಪಡುವಂತ ರೈತರು ಸವಾಲಾಗ್ತಾ ಇದ್ದಾರೆ. ನಿಮ್ ಕಾಲೇಜನ್ನು ಬರ್ಕೊಡಿ, ನಾವು ನಮ್ಮ ಆಸ್ತಿ ಬರ್ಕೊಡ್ತೀವಿ, ನಿಮ್ಮ ಅಪ್ಪನ ಗೋರಿನ ಬಗಿರಿ, ನಾವು ಕೂಡ ನಮ್ಮ ಜಮೀನನ್ನ ಬಿಟ್ಕೊಡ್ತೀವಿ. ಈ ಸವಾಲನ್ನ ಸ್ವೀಕಾರ ಮಾಡ್ತಾರ ಡಿ ಕೆ ಶಿವಕುಮಾರ್ ಸರ್ ಅವರು? ಹೇಳಿದ್ನೆ ನಾನು, ಅವ್ರು ಹೇಳಿದ್ದೆ ನಾವ್ ಹೇಳೋದು. ಅವ್ರ ಗೋರಿ ಕಿತ್ತಾಕ್ಲಿ, ಅವ್ರು ಮಾಡ್ಕೊಂಡಿರೋ ಜಮೀನುಗಳ ಅನಾಥಕರು ಕೊಡ್ಲಿ, ನಮಗ್ ಬೇಡ, ನಮ್ಗೆ ಅದೇ ಅನಾಥಕರು ಕೊಡ್ಲಿ. ಇದನ್ನ ಕೈ ಬಿಟ್ಬಿಟ್ಟು ಮರ್ಯಾದೆ ಮಲಿರುವಂತ ಮರ್ಯಾದೆ ಕಳ್ಕೊಳ್ಬೇಡ. ಮರ್ಯಾದೆ ಇವತ್ತಲ್ಲ, ಮುಂದೆ ಚಪ್ಪಲಿನ ಪೋಣಿಸ್ಬಿಟ್ಟು ಕತ್ಕಾಕ್ತಿವಿ. ಚಪ್ಪಲಿನ ಅದ್ ಅವನ್ ತಿಳ್ಕೊಂಡಿರ್ಬೋದು, ನಾವು ಅಲ್ಲಿ ಕಳಿಸ್ತಿರೋದು, ನಮ್ಮನ್ನ ಅವ್ನು ಕಳಿಸ್ತಿಲ್ಲ. ನಿಮ್ಮ ಎಂ ಎಲ್ ಎ ನೂತನ ಮಿನಿಸ್ಟ್ರು ಮೊನ್ನೆ ಮಿನಿಸ್ಟರ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಅವ್ರೇನ್ ಹೇಳ್ತಾರೆ, ನೀವು ತಾನೇ ಓಟ್ ಹಾಕ್ಬಿಟ್ಟು ಕಳ್ಸಿದ್ದವ್ರನ್ನ? ತಪ್ಪಾಯ್ತು, ನಮ್ದು ತಪ್ಪಾಯ್ತು. ಓಟು ನಾವು ಮಹಿಳೆಯರು ನಾವೆಲ್ಲರೂ ಓಟ್ ಹಾಕಿ ಕೆರೆದೇ ತಿಂದಂಗಾಯ್ತು. ಈಗ ಇನ್ನು ಹಾಕಿಸ್ಕೊತಾನೆ, ಹಾಕ್ಸ್ಕೊಳ್ಳಿ ಬೇಡ ಅಂದ್ರೆ ಯಾರು. ಈಗ ನಮ್ಮ ಭೂಮಿಗೆ ಬಿಟ್ಲಿ, ನಮ್ಮ ಭೂಮಿಗೆ ಬರಕ್ ಅವನು ಯಾರು? ಅಲ್ಲಿ ದುಡ್ಡು ಹಾಕ್ಬಿಡ್ತಾನಂತೆ, ಬೇಡವೆ ಇದಿದ್ರೆ ಅವನೇನು ಮಾಡಕ್ಕಾಗಲ್ಲ. ಒಂದು ಬೀಜ ಬಂದಿದೆ, ಯಾವ್ದೋ ಮೆಕ್ಕೆಜೋಳದ ಬೀಜ. ನಮ್ ಬೀಜದ ಹೆಸರು ಮೆಕ್ಕೆಜೋಳದ ಬೀಜ ಏನಂತ ಹೆಸರು? BKC ಬೀಜ ಬಂದಿದೆ. ನಾವು ಹಿಂದಿನ ವರ್ಷ ತಗೊಂಡಾಗ ಎಷ್ಟು 1500 ರೂಪಾಯಿ ರೇಟ್ ಇತ್ತು. ಎಷ್ಟು 3 kg 800 ಗ್ರಾಮ್ ಮೇಡಮ್. ಈಗ ಏನಾಗಿದೆ ಗೊತ್ತಾ, 1900 ರೂಪಾಯಿ. ಇವ್ರು ಏನು ಡಿಲವರಿ ಕಂಪ್ನಿಯವ್ರು ಏನು ಡಿಲವರಿ ಅವ್ರು ಮಾರಾಟಕ್ಕೆ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಅವ್ರು ಐತಲ್ಲ 2100 ರೂಪಾಯಿ ಮಾಡ್ತಾ ಇದ್ದಾರೆ. ಬಟ್ ಆಯ್ತಾ, ಗೊಬ್ಬರ ಏನ್ ರೇಟ್ ಇದೆ ಮೇಡಮ್? ಈಗ ಎಷ್ಟಿದೆ ಸರ್? 1300 ರೂಪಾಯಿ. ಹಿಂದಿನ ವರ್ಷ ನಾವು ಈಗ 6 ತಿಂಗಳಿಂದ 1300 ರೂಪಾಯಿ ನಾವು ರೇಷ್ಮೆಗೆ ಹಾಕ್ತಿದ್ವಿ. ಈಗ 2100 ರೂಪಾಯಿ ಬರೀ ಬಿಲ್ ಐತಿ, ನಾ ತೋರಿಸ್ತೀನಿ. 50 kg 50 kg ಪ್ಯಾಕೆಟ್ ಏನ್ರಿ? ಈಗ 2000 ಹೆಣ್ಮಕ್ಳಿಗೆ ಕೊಡ್ತೇವೆ, 2000 ಹೆಣ್ಮಕ್ಳಿಗೆ ಕೊಡ್ತೇವೆ ಅಂತಾರ. ನಮ್ಮ ಹತ್ರ ಬಡಿದಲ್ವಾ? ಹೆಣ್ಮಕ್ಳಿಗೂ ಬತ್ತಾ ಇಲ್ವಂತೆ, ಎಷ್ಟು ಜನಕ್ಕೆ ಬರ್ತಿದೆ? ಅವ್ರು ಅರ್ಥ ಮಾಡ್ಕೊಂಡಿದಾರೆ. ಈಗ ಐತಲ್ಲ ಇಪ್ಪಟ್ಟು ಜಡಿತಾರ ನೋಡ್ರಿ, ಇಪ್ಪಟ್ಟು ಸಜ್ಜಾಗಿ ಜಡಿತಾರ. ಅವ್ರು ಅರ್ಥ ಮಾಡ್ಕೊಂಡಿದಾರ. ಪಾಪ ಅವ್ರಿಗೆ ಅರ್ಥ ಆಗಿಡ್ದಿಲ್ಲ, ಅರ್ಥ ಮಾಡ್ಕೊಂಡಿದಾರ. ಅವರು ಈಗ ಇದು ಮಾಡ್ತಾವ್ರೆ. ಅದಕ್ಕೆ ಆ ತರ ರೈತರಿಗೆ ಮೋಸ ಮಾಡಿದಾರ, ಯಾರು ಉದ್ಧಾರ ಆಗಿಲ್ಲ. ಅವ್ರು ಏನಾಗಬೇಕು ಅದಾಗಿದ್ದಾರೆ. ಬೇಡ, ರೈತರ ಹೋರಾಟ, ರೈತರ ಜಯ ಸಿಕ್ಕೇ. ರೈತರ ಹೋರಾಟಕ್ಕೆ ನಾವು ಅವತ್ತು DKR ಬಂದಾಗ ಕರ್ದಾಗೂ ಬಂದಿದ್ದು, ನಾವು ರಾಮನಗರಕ್ಕೆ ಬಂದಿದ್ದೀವಿ, ಇದಕ್ಕೆ ಯಾವ್ದಪ್ಪ ಮಾಗಡಿಗೆ ಬಂದಿದ್ದೀವಿ, ಬೆಂಗಳೂರು ಫ್ರೀಡಮ್ ಪಾರ್ಕ್ ಬಂದಿದ್ದೀವಿ. ಏನಂತ ಕರೆದಿದ್ರು, ರೈತರು ಮಹಿಳೆಯರೆಲ್ಲ ಬರಬೇಕು, ನಿಮ್ಮ ಆ ಭಾಗ್ಯ ಸಿಕ್ಕಲ್ಲ ಈ ಭಾಗ್ಯ ಸಿಕ್ಕಲ್ಲ ಅಂತ ಎಲ್ಲ ಶಿಷ್ಟಾಗ್ಲ ಇದನ್ನು ಕೊಟ್ಟು ಬಿಲ್ಲೆ ಕೊಟ್ಟು ಕರ್ಸಿದ್ರು ನಮ್ಮನ್ನ. ಮಾಗಡಿ ಕ್ಷೇತ್ರಕ್ಕೂ ಬಂದಿದ್ದೀವಿ. ಪ್ಲಾಸ್ಟಿಕ್ ಒಂದು ಇಷ್ಟಾಗ್ಲ ಟೋಕನ್ ಕೊಟ್ಟಿದ್ರು, ಸೀರೆ ಕೊಡ್ತೀವಿ, ಕಾಸು ಕೊಡ್ತೀವಿ ಅಂತ. ಬಂದ್ರೆ ಕೊಡ್ತೀವಿ, ಇಲ್ದಾರ ನಿಮ್ಗೆ ಓಟಿಲ್ಲ ಅದಿಲ್ಲ ಅಂತ ಮೋಸದಿಂದ ಕರ್ಸ್ಕೊಂಡಿದ್ರು. ಹಿಂಗೆ ಕೋಟಿ ಗಟ್ಲೆ ಬಸ್ ಬಂದಿದ್ವು, ಇದ್ರ ಗಟ್ಲೆ ಬಸ್ ಬಂದಿದ್ವು. ಎಲ್ಲ ಕಡೆಗೂ ಹೋಗಿದೀವಿ.